ಒಂಟಿಯಾಗಿ ಮನೆಯಲ್ಲಿದ್ದ ಮಹಿಳೆಯ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಹಿಂಡಸಗಿರಿ ಗ್ರಾಮದಲ್ಲಿ ನಡೆದಿದೆ. ಹಿಂಡಸಗಿರಿ ಗ್ರಾಮದ ತೋಟದ ಮನೆ ನಿವಾಸಿ 38 ವರ್ಷದ ಮಂಜುಳಾ ಹತ್ಯೆಯಾದ ಮಹಿಳೆ. ಪತಿಯನ್ನ ಕಳೆದುಕೊಂಡು ಪುತ್ರನ ಜೊತೆ ತೋಟದ ಮನೆಯಲ್ಲಿ ವಾಸವಾಗಿದ್ದ ಮಹಿಳೆ ಇತ್ತೀಚೆಗೆ ಮಗನ ಮದುವೆ ಮಾಡಿದ್ರು. ಪತಿಯ ಊರಿಗೆ ಮಗ ತೆರಳಿದ್ದ ಸಂದರ್ಭದಲ್ಲಿ ಮಹಿಳೆ ಮನೆಯಲ್ಲಿ ಒಂಟಿಯಾಗಿದ್ದ ಸಮಯ ತಿಳಿದು ಹಂತಕರು ಈ ಕೃತ್ಯವನ್ನ ಎಸಗಿದ್ದಾರೆ. ಬೆಳಗ್ಗೆ ತೋಟದ ಮನೆ ಬಳಿ ಮೈದುನ ಬಂದ ವೇಳೆ ಈ ಹತ್ಯೆ ಬೆಳಕಿಗೆ ಬಂದಿದೆ. ಸಿಎಸ್ಪುರ ಪೊಲೀಸ್ ಠಾಣೆಗೆ ವಿಷಯ ತಿಳಿದ ತಕ್ಷಣ ಕಾರ್ಯಪ್ರವೃತ್ತರಾಗಿ ಹಂತಕರ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್, ಅಪರ ವರಿಷ್ಠಾಧಿಕಾರಿ ಗೋಪಾಲ್, ಡಿವೈಎಸ್ಪಿ ಶೇಖರ್, ಸಿಪಿಐ ರಾಘವೇಂದ್ರ, ಪಿಎಸ್ಐ ಧರ್ಮಾನ್ ಜಿ ಭೇಟಿ ನೀಡಿದ್ರು. ಬೆರಳಚ್ಚು ತಜ್ಞರು ಶ್ವಾನದಳ ಸ್ಥಳಕ್ಕೆ ಧಾವಿಸಿದ್ದು ತನಿಖೆ ಆರಂಭಿಸಲಾಗಿದೆ. ಕೂತ್ಕೊಬಿಡಿ, ಯಾರನ್ನೊಬ್ರು ಪೇರೆಂಟ್ಸ್ ಕಡೆ ಕೂತ್ಕೊಳ್ಳಿ. ಶ್ರೀನಿವಾಸ ವಿಶೇಷ ಅಂತ ಬರೀ ಹೋಗಮ್ಮ. ರಾಮಚಂದ್ರಪ್ಪರೇ,